ಇದೇ ಖಾತೆಯನ್ನ ಅವರಿಗೆ ನೀಡಿ ಮುಂದುವರಿಯುವಂತೆ ಹೇಳ್ತಾರಾ ಅಥವಾ ಅವರ ಇಚ್ಛೆಯಂತೆ ಕೃಷ್ಣ ಬೈರೇಗೌಡ ಅವರಿಗೆ ಈ ಒಂದು ಅವಕಾಶವನ್ನ ಕೊಡ್ತಾರಾ? ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರ ಈಗ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ಫಲಾನುಭವಿ ವಿಚಾರದಲ್ಲಿ ಮಿಸ್ಯೂಸ್ ಆಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಸಾಕಷ್ಟು ಮಿಸ್ಯೂಸ್ ಆಗ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕಲ್ವಾ ಅಂತ ಪ್ರಶ್ನೆ ಮಾಡಿ ಕೆಲವು ಬದಲಾವಣೆ ಅಗತ್ಯ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಕೆಲವು ಮಾಹಿತಿ ನೀಡೋದಕ್ಕೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಗ್ಯಾರಂಟಿ ವಿಚಾರದಲ್ಲಿ ಪರಿಷ್ಕರಣೆ ವಿಚಾರ ಅಂತ ಬಂದಾಗ ಕೆಲವೊಂದಷ್ಟು ಕಡೆಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಾ ಇದೆ. ಮಧ್ಯವರ್ತಿಗಳು ಇಲ್ಲಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ತಲುಪುವಲ್ಲಿ ಇಲ್ಲಿ ಮಿಸ್ ಆಗ್ತಾ ಇದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಮಿಸ್ಯೂಸ್ ಆಗ್ತಾ ಇದೆ. ಇದನ್ನೆಲ್ಲ ಸರಿ ಮಾಡಬೇಕಲ್ವಾ ಅಂತ ಅಧಿಕಾರಿಗಳಿಗೆ ತರಾಟೆ ತಗೊಂಡಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಕೆಲವು ಮಾಹಿತಿ ನೀಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು. ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮಾಡಿದಾಗ ಗೃಹ ಜ್ಯೋತಿಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದು ಅವರಿಗೆ ಮಾಹಿತಿ ಗೊತ್ತಾಗುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡ್ಬೇಕಲ್ವಾ, ತಲುಪ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನು ಈ ಒಂದು ವಿಚಾರದಲ್ಲಿ ಕೆಲವು ಬದಲಾವಣೆಗಳು ಆಗುವಂತ ಸಾಧ್ಯತೆ ಇದೆ. ಕೆಲವು ಮಾಹಿತಿಯನ್ನ ನೀಡಿ ನಂತರದಲ್ಲಿ ಪರಿಶೀಲಿಸಿ ಬದಲಾವಣೆಗಳನ್ನ ಮಾಡುವಂತಹ ವಿಚಾರದಲ್ಲಿ ತಲೆ ಕೆಡಿಸಿಕೊಡ್ತಾರೆ ಡಿಕೆ ಶಿವಕುಮಾರ್ ಅವರು. ಇದನ್ನೇ ಹೇಳ್ತಾ ಇರುವಂತದ್ದು. ಗ್ಯಾರಂಟಿ ಯೋಜನೆಗಳು ಆರಂಭ ಆದಾಗ್ಲಿಂದಲೂ ಕೂಡ ಕೆಲವೊಂದಷ್ಟು ಕಡೆಗಳಲ್ಲಿ ಮಿಸ್ಯೂಸ್ ಆಗ್ತಾ ಇರುವಂತಹ ಮಾಹಿತಿ ಬರ್ತಾ ಇದ್ದು, ಈಗ ರಾಜ್ಯದಲ್ಲಿ ಮತದಾನದ ಹಕ್ಕು ಯಾರೂ ಕೂಡ ಕಳೆದುಕೊಳ್ಳಬಾರದು, ಬೇರೆ ರಾಜ್ಯಗಳಂತೆ ನಮ್ಮಲ್ಲಿ ಆಗೋಕೆ ಬಿಡೋದಿಲ್ಲ ಅಂತ ಸೂಚನೆಯನ್ನ ನೀಡಿದ್ದಾರೆ. 8,000 ಕೋಟಿ ಸಿಎಸ್ಆರ್ ಫಂಡ್ ಲೆಕ್ಕ ಕೇಳ್ತಾರೆ ಮುಖ್ಯಮಂತ್ರಿ ಡಿಕೆ. ದಾಖಲೆಗಳಲ್ಲಿ ಖರ್ಚಾಗಿದೆ, ಎಲ್ಲಿ ಹೋಗಿದೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಾಕಿ ಉಳಿದಿರುವಂತ ಪೆಂಡಿಂಗ್ ಕೆಲಸಗಳ ಮೇಲೆ ಸಿಎಂ ಈಗ ಕಣ್ಣಿಡ್ತಾ ಇರುವಂತದ್ದು. ನಿಂತು ಹೋಗಿರೋ ಕಾಮಗಾರಿಗಳ ವರದಿಯನ್ನ ಕೇಳಿದ್ದಾರೆ ಶಿವಕುಮಾರ್. ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ಪೆಂಡಿಂಗ್ ವರದಿಯನ್ನ ಕೇಳ್ತಾ ಇರುವಂತದ್ದು ಸಿಎಂ. ಅಧಿಕಾರಕ್ಕೆ ಬಂದ ಒಂದೇ ದಿನಕ್ಕೆ ಇಷ್ಟೆಲ್ಲ ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಡಿಕೆ. ರಾಜ್ಯದಲ್ಲಿ ಮತದಾನದ ಹಕ್ಕು ಇದು ಯಾರೂ ಕೂಡ ಕಸಿಯೋಕ್ಕಾಗೋದಿಲ್ಲ. ಕೆಲವು ವಿಚಾರಗಳಲ್ಲಿ ಅಂದ್ರೆ ಅಭಿವೃದ್ಧಿ ಕಾರ್ಯಗಳ ಅರ್ಧಕ್ಕೆ ನಿಂತಿರೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ ಸಿಎಂ ಅವರ ಏನು ಬಿಎಲ್ಎಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನ ಇಟ್ಟು ಅವರು ವಾಪಸ್ಸು ಬರಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮಾಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ ಸಿಎಂ ಅವರ ಏನು ಬಿಎಲ್ಎಗಳು ಒಂದು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಆ ಫಾರಂ ಅನ್ನ ಕಂಪಲ್ಸರಿ ಎಂಟ್ರಿ ಮಾಡಿ ಸಿಗ್ನೇಚರ್ ಮಾಡಿ ಅವ್ರದ್ದೇನು ಗುರ್ತನ್ನ ಇಟ್ಟು ಅವರು ವಾಪಸ್ಸು ಬರಬೇಕು. ಇಲ್ಲ ಅಂದ್ರೆ ಈ ಲೂಸಸ್ ಇಸ್ ವೋಟಿಂಗ್ ರೈಟ್. ಇದನ್ನ ಎಲ್ಲ ಮತದಾರರಿಗೆ ನೀವು ಜಾಗೃತಿ ಮಾಡುವಂತ ಕೆಲಸ ಮಾಡಬೇಕು. ಸೊ ನೀವು ಇದಕ್ಕೆ ಏನೇನು ಬೇಕೋ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಇನ್ಕ್ಲೂಡಿಂಗ್ ದಿ ಚೀಫ್ ಮಿನಿಸ್ಟರ್, ಇನ್ಕ್ಲೂಡಿಂಗ್ ದಿ ಡೆಪ್ಯೂಟಿ ಸಿಎಂ. ಇದು ಹೇಳ್ತಾ ಇರುವಂತದ್ದು. ಈಗ SIR ಬೇರೆ ಆರಂಭ ಆಗಿರುವಂತದ್ದು. ಹಾಗಾಗಿ ಕೇರ್ಫುಲ್ ಆಗಿ ಇರಬೇಕು. ಒಂದು ಚೂರು ಮತದಾನ ಮಾಡುವಂತವರ ಹೆಸರುಗಳು ಏನಿದೆ, ಒಂದು ಸ್ಪೆಲ್ಲಿಂಗ್ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅವರನ್ನ ಕಿತ್ತೆಸೆಯಲಾಗುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು. ಮತ ಚಲಾಯಿಸುವಂತ ಹಕ್ಕನ್ನ ಹೊಂದಿರುವಂತ ಪ್ರತಿಯೊಬ್ರು ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಇನ್ನು ಯಾವ ಯಾವ ಯೋಜನೆಗಳು
ಕೇವಲ ಹೆಸರಿಗಷ್ಟೇ ಸೀಮಿತ ಆಗಿದೆ ಅಥವಾ ಏನು ಉದ್ಘಾಟನೆ ಆಗ್ಬಿಟ್ಟು ಕೆಲವೊಂದಷ್ಟು ಯೋಜನೆಗಳು ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲದೆ ಸ್ಟಾಪ್ ಆಗಿ ನಿಂತಿವೆ. ಅಲ್ಲಿ ಯಾರ್ದು ಮಿಸ್ಟೇಕ್ ಇದೆ ಕಾಮಗಾರಿ ವಿಚಾರ ಅಂತ ಬಂದಾಗ ಆಗಿರಬಹುದು, ಅದನ್ನೆಲ್ಲ ಕಲೆ ಹಾಕ್ತಾ ಇರುವಂತದ್ದು ಮಾಹಿತಿಯನ್ನ. ಟ್ರಬಲ್ ಶೂಟರ್ ಈಗ ಆಕ್ಷನ್ ಮೋಡ್ಗೆ ಬಂದಿರುವಂತದ್ದು. ಅರ್ಧಂಬರ್ಧ ನಿಂತಿರುವಂತಹ ಕೆಲಸಗಳನ್ನ ಯಾಕೆ ಪೂರ್ಣಗೊಂಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಹಾಕೋಕೆ ಈಗ ಆರಂಭ ಮಾಡಿದ್ದಾರೆ.